ಆವಾಗ ನನಗೆ ಮಾಸ್ಟರ್ ಪೀಸ್ ಬಂದಾಗ ಬಂದು ಹೇಳ್ದ, ನೋಡು ನಿನ್ನ ಆಸೆ ಅಂತೆ 1000 ಜನ ಹಾಕಿದ್ದಾರೆ ನಮ್ಮ ವಿಜಯ್ ಸರ್ ಅಂತ. ಬಟ್ ಹಂಗೆ ಒಂದು ಕಾಲ ಹಂಗಿದ್ರೆ ಇನ್ನೊಂದು ಕಾಲ ದೊಡ್ಡ ಎಲ್ಲರಿಗೂ ಬರುತ್ತೆ. ನಮ್ಮ ಪೃಥ್ವಿ ಅಮ್ಮವ್ರಿಗೂ ಯಶವಂತದ ಒಂದು ದೊಡ್ಡ ಸಿನಿಮಾ ನಾಳೆ ದುಡ್ಡು ಬರಲಿ, ನಾವು ಅಲ್ಲ ಇದು ಬರಲಿ ಒಳ್ಳೇದಾಗ್ಲಿ, ಇನ್ನ ಅಂತವ್ರು ಬರಲಿ. ಬಟ್ ನಾವು ಪ್ರಯತ್ನನೇ ಪಡ್ಲಿಲ್ಲ ಅಂದ್ರೆ ಮೊದಲ ಸಲ ನೋಡಿದಾಗ ನಾವು ಅಲ್ಲೇ ಅದಕ್ಕೆ ಸ್ಟಿಕನ್ ಆಗ್ಬಿಟ್ಟಿದ್ರೆ ಅವಾಗ ನನಗೆ ಮನ್ಸಲ್ಲಿ ಬಂತು, ಏನ್ ಮಗ ಏನ್ ಪ್ರೊಡ್ಯೂಸರ್ಸ್. ಆಮೇಲೆ ಜಯಣ್ಣ ಹತ್ರನೂ ಹೇಳಿದ್ದೀನಿ, ನಮ್ಮ ಸೂರಿ ಸರ್ ಹತ್ರ ಹೇಳಿದ್ದೀನಿ, ಏನ್ ಸೂರಿ ಒಂದಷ್ಟು ಆರ್ಟಿಸ್ಟ್ ಹಾಕ್ಬಾರ್ದ ನಮ್ಮ ಹುಡುಗ ನಮ್ಮ ಯಶು. ನನಗೆ ಅದು ಯಶು ಅನ್ನೋದಕ್ಕಿಂತ ನಂಗೆ ಅಲ್ಲಿ ತಪ್ಪು ಕಾಣಿಸ್ತಾ ಇತ್ತು. ಒಂದು ಸುತ್ತ ಒಂದು ಆರ್ಟಿಸ್ಟ್ ಕೊಟ್ಟು ಒಂದು ಹಾಡು ತುಂಬಾ ಚೆನ್ನಾಗಿದೆ, ಅಲ್ಲಿ ಖರ್ಚು ಮಾಡಿಲ್ಲ. ಅಂದ್ರೆ ಬೇರೆ ಭಾಷೆಯವರು ನಮ್ಮನ್ನ ಅಂದ್ರೆ ಅನ್ನಲ್ವಾ ಅಂತ ನಮ್ಗೆ ಅವಾಗ ನಾವು ಎಷ್ಟಾವಾಗ ತೆಲುಗು ಹೋಗಿಲ್ಲ, ತಮಿಳು ಹೋಗಿಲ್ಲ. ಬಟ್ ಅವಾಗಲೇ ನಮ್ಗೆ ಅನ್ಸೋದು, ನಿನಗೆ ನೋಡಮ್ಮ ಒಬ್ಬ ಮನುಷ್ಯ ಆದ್ಮೇಲೆ ಟೇಸ್ಟ್ಗೆ ಯಾರು ದುಡ್ಡು ಕೊಡ್ಬೇಕಾಗಿಲ್ಲ, ಖಂಡಿತ ನಿನಗೆ ಕಣ್ಣು ಹೇಳುತ್ತೆ, ಅದನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳುತ್ತೆ, ಅದಕ್ಕೇನು ಹಣ ಬೇಕಾಗಿಲ್ಲ. ಬಟ್ ಆ ಥರ ತುಂಬ ಹೇಳ್ತಾ ಇದ್ದೆ ನಾನು. ಹಂಗೆ ಬಂದಾಗ ನನಗೆ ಪೃಥ್ವಿ ಅಂಬರಿಗೆ ಸಿನಿಮಾ ಮಾಡ್ಬೇಕಾದ್ರೆ ಪಾಪ ಇವ್ರು ಹೇಳೋರು, ಅಮ್ಮ ಇದಕ್ಕಿಷ್ಟು ಬಜೆಟ್ ಬರೋದು, ಅವ್ರು ಎಲ್ಲನೂ ಹೇಳೋರು, ಅಮ್ಮ ಫೈಟ್ ಅಂದರೆ ನಿಮಗೆ 1 ಡೇ ಮಾಡಿದ್ರೆ ಈ ಥರ ಮಾಡ್ಬೋದು, ಇಲ್ಲ ಸ್ವಲ್ಪ ಚೆನ್ನಾಗಿ ಮಾಡಪ್ಪ,